ಹಾಯ್ ಫ್ರೆಂಡ್ಸ್, ಲೈಂಗಿಕ ಉದ್ರೇಕ ಎನ್ನುವುದು ಒಂದು ಬಹುಮುಖ ಮತ್ತು ವೈಯಕ್ತಿಕ ಅನುಭವ. ಇದು ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸಂಗತಿಗಳ ಸಂಯೋಜನೆಯಾಗಿದೆ. ಪುರುಷರಂತೆಯೇ ಮಹಿಳೆಯರಿಗೂ ಲೈಂಗಿಕ ಉದ್ರೇಕಕ್ಕೆ ಕಾರಣವಾಗುವ ಅನೇಕ ಸೂಕ್ಷ್ಮ ಭಾಗಗಳು ದೇಹದಲ್ಲಿವೆ. ಇವುಗಳನ್ನು ವಿಜ್ಞಾನದ ಭಾಷೆಯಲ್ಲಿ ಎರೋಜೆನಸ್ ಝೋನ್ಸ್ ಎಂದು ಕರೆಯುತ್ತಾರೆ. ಈ ಪ್ರದೇಶಗಳನ್ನು ಮೃದುವಾಗಿ ಸ್ಪರ್ಶಿಸಿದಾಗ ಆಕೆಯ ಲೈಂಗಿಕ ಉತ್ಸಾಹ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಇಂದಿನ ವಿಡಿಯೋದಲ್ಲಿ ಆ ಭಾಗಗಳು ಯಾವುವು ಮತ್ತು ಅವು ಏಕೆ ಅಷ್ಟು ಸಂವೇದನಾಶೀಲವಾಗಿರುತ್ತವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ, ಆದ್ದರಿಂದ ಪುರುಷರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. 1. ಕಿವಿಯ ಹಿಂಭಾಗ ಮತ್ತು ಕಿವಿಯ ಹಾಲೆ. ಕಿವಿಯ ಹಿಂದಿನ ಭಾಗ ಮತ್ತು ಕಿವಿಯ ಕೆಳಗಿನ ಮೃದುವಾದ ಭಾಗ ತುಂಬಾ ಸಂವೇದನಾಶೀಲವಾಗಿವೆ. ಇಲ್ಲಿ ಮೃದುವಾಗಿ ಸ್ಪರ್ಶಿಸಿದರೆ ಅಥವಾ ಮೆಲ್ಲಗೆ ಗಾಳಿ ಊದಿದರೆ ಮಹಿಳೆಯರಲ್ಲಿ ಲೈಂಗಿಕ ಉತ್ಸಾಹ ತಕ್ಷಣವೇ ಹೆಚ್ಚಾಗಬಹುದು. 2. ಕುತ್ತಿಗೆ ಮತ್ತು ಬೆನ್ನುಮೂಳೆಯ ಆರಂಭದ ಭಾಗ. ಕತ್ತಿ ಅಲ್ಲ, ಇದು ಕುತ್ತಿಗೆ. ಕುತ್ತಿಗೆಯ ಹಿಂಭಾಗವು ನಯವಾದ ಸ್ಪರ್ಶಕ್ಕೆ ತೀವ್ರವಾಗಿ ಸ್ಪಂದಿಸುತ್ತದೆ. ಬೆನ್ನುಮೂಳೆಯ ಆರಂಭದ ಭಾಗದಲ್ಲಿ ಸೌಮ್ಯವಾಗಿ ಬೆರಳು ಆಡಿಸುವುದು ಅತೀವ ಸುಖವನ್ನು ನೀಡುತ್ತದೆ. 3. ಕ್ಲಿಟೋರಿಸ್. ಇದು ಮಹಿಳೆಯ ದೇಹದಲ್ಲಿ ಅತ್ಯಂತ ಶಕ್ತಿಯುತವಾದ ಮತ್ತು ತೀವ್ರ ಸಂವೇದನಾಶೀಲ ಭಾಗ. ಇಲ್ಲಿ ಸಾವಿರಾರು ನರಗಳ ತುದಿಗಳಿರುತ್ತವೆ. ಇಲ್ಲಿನ ಲಘು ಸ್ಪರ್ಶ ಅಥವಾ ಮೃದುವಾದ ಮರ್ದನವು ಆಕೆಯ ಲೈಂಗಿಕ ಶಕ್ತಿಯನ್ನು ಕ್ಷಣಾರ್ಧದಲ್ಲಿ ಜಾಗೃತಗೊಳಿಸುತ್ತದೆ. 4. ಸ್ತನಗಳು ಮತ್ತು ನಿಪ್ಪಲ್ಸ್. ಮಹಿಳೆಯ ಸ್ತನಗಳು ಮತ್ತು ನಿಪ್ಪಲ್ಸ್ಗಳು ನೇರವಾಗಿ ಲೈಂಗಿಕ ನರಗಳೊಂದಿಗೆ ಸಂಪರ್ಕ ಹೊಂದಿರುತ್ತವೆ. ಇಲ್ಲಿನ ಸೌಮ್ಯವಾದ ಚುಂಬನ ಅಥವಾ ಸ್ಪರ್ಶವು ಲೈಂಗಿಕ ಹಾರ್ಮೋನ್ಗಳ ಬಿಡುಗಡೆಗೆ ಸಹಾಯ ಮಾಡುತ್ತದೆ. 5. ಹೊಟ್ಟೆಯ ತಳಭಾಗ. ಹೊಟ್ಟೆಯ ಕೆಳಭಾಗದ ಚರ್ಮವು ಬಹಳ ನಾಜೂಕಾಗಿರುತ್ತದೆ. ಅಲ್ಲಿನ ನಯವಾದ ಸ್ಪರ್ಶ ಅಥವಾ ಬಿಸಿಯಾದ ಶ್ವಾಸದ ಅಲೆಗಳು ಮಹಿಳೆಯನ್ನು ಲೈಂಗಿಕವಾಗಿ ಪ್ರೇರೇಪಿಸಲು ಸಹಾಯ ಮಾಡುತ್ತವೆ. 6. ಜಘನ ಭಾಗ. ಇದು ನೇರವಾಗಿ ಲೈಂಗಿಕ ಕ್ರಿಯೆಗೆ ಸಂಬಂಧಿಸಿದ ಭಾಗ. ಈ ಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚಾದಂತೆ ಉದ್ರೇಕವು ತೀವ್ರಗೊಳ್ಳುತ್ತದೆ. 7. ತಲೆಬುರುಡೆ ಮತ್ತು ಕೂದಲಿನ ಬೇರುಗಳು. ತಲೆಯ ಮೇಲೆ ಮೃದುವಾಗಿ ಕೈಯಾಡಿಸುವುದು ಅಥವಾ ಕೂದಲಿನ ಬೇರುಗಳನ್ನು ನೇವರಿಸುವುದು ಮಹಿಳೆಗೆ ಮಾನಸಿಕ ನೆಮ್ಮದಿ ನೀಡುವುದರ ಜೊತೆಗೆ ಒಂದು ರೀತಿಯ ಹಿತವಾದ ಉತ್ತೇಜನವನ್ನು ನೀಡುತ್ತದೆ. ಮಾನಸಿಕ ಸ್ಥಿತಿಯ ಪ್ರಭಾವ. ಕೇವಲ ದೈಹಿಕ ಸ್ಪರ್ಶವಷ್ಟೇ ಸಾಲದು, ಮಹಿಳೆಯ ಮನೋಭಾವ ಮತ್ತು ಭಾವನಾತ್ಮಕ ನಿಕಟತೆ ಬಹಳ ಮುಖ್ಯ. ನಿಮ್ಮ ನಡುವಿನ ಸಂಬಂಧ ಎಷ್ಟು ಆಪ್ತವಾಗಿದೆಯೋ ಅಷ್ಟೇ ವೇಗವಾಗಿ ಈ ಸ್ಪರ್ಶಗಳು ಪರಿಣಾಮ ಬೀರುತ್ತವೆ. ಮನಸ್ಸಿನ ಸಹಭಾಗಿತ್ವವಿಲ್ಲದೆ ಕೇವಲ ದೈಹಿಕ ಸ್ಪರ್ಶ ಯಶಸ್ವಿಯಾಗುವುದಿಲ್ಲ. ಮಹಿಳೆಯ ದೇಹವು ಒಂದು ನಾಜೂಕಾದ ಮತ್ತು ಭಾವನೆಗಳಿಂದ ತುಂಬಿದ ವ್ಯವಸ್ಥೆ. ಎಲ್ಲಿ ಮುಟ್ಟಿದರೆ ಅವರು ಉದ್ರೇಕಗೊಳ್ಳುತ್ತಾರೆ ಎಂದು ತಿಳಿಯುವುದರ ಜೊತೆಗೆ ಆಕೆಯ ಮನಸ್ಸಿಗೆ, ನಂಬಿಕೆಗೆ ಮತ್ತು ಒಪ್ಪಿಗೆಗೆ ಗೌರವ ಕೊಡುವುದು ಬಹಳ ಮುಖ್ಯ. ಯಾವುದೇ ಸ್ಪರ್ಶವು ಪರಸ್ಪರ ಒಪ್ಪಿಗೆ ಮತ್ತು ಪ್ರೀತಿಯ ಮೇಲೆ ಆಧಾರಿತವಾಗಿರಬೇಕು. ಈ ಮಾಹಿತಿಯು ನಿಮ್ಮ ದಾಂಪತ್ಯದ ಬಾಂಧವ್ಯವನ್ನು ಹೆಚ್ಚಿಸಲು ಸಹಕಾರಿಯಾಗಲಿ ಎಂಬುದು ನಮ್ಮ ಆಶಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.